ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನೆಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಪೇಪರ್ ಅವಲಕ್ಕಿಲಿ ಸ್ವೀಟ್ ಮಾಡೋದು. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಅದನ್ನು ವೀಡಿಯೋಸ್ ನೋಡುವಾಗ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮತ್ತು ನಾನು ಏನು ಮಾಡ್ತೀನಿ ಪ್ಲೀಸ್ ಒಂದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ಟೇಸ್ಟಿಯಾಗಿ ಬರುತ್ತೆ ಅದು. ಪೇಪರ್ ಅವಲಕ್ಕಿಯಲ್ಲಿ ಹೇಗೆ ಮಾಡೋದು ಸ್ವೀಟ್ ಅಂತ ತೋರಿಸ್ತೀನಿ. ಇದು ರೆಡಿ ಆಗಿರೋಂಥ ಸ್ವೀಟ್. ಇದು ಪೇಪರ್ ಅವಲಕ್ಕಿ ವೈಟ್ ಕಲರ್ಲಿ ತಿನ್ನಾಗೂ ಬರುತ್ತೆ. ಮತ್ತು ಇದು ನಮ್ಮದು ಕೇರಳ ಸೈಡ್ದು ಕುಸಲಕ್ಕಿ ಇದೆ ನೋಡಿ, ಅದರದ್ದು ಪೇಪರ್ ಅವಲಕ್ಕಿ ನಾನು ಉಪಯೋಗಿಸಿರೋದು. ನೋಡಿ, ತೆಂಗಿನ ತುರಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಪೇಪರ್ ಅವಲಕ್ಕಿ ಒಂಚೂರು ಕಲರ್ ಬೇರೆ ಇದೆ ನೋಡಿ. ಇದಾದರೆ ವೈಟ್ ಕಲರ್ ಇರುತ್ತೆ, ಮಾಮೂಲಿ ರೈಸ್ದಾದರೆ. ಇದು ಕುಸಲಕ್ಕಿದಾದ್ರಿಂದ ಸ್ವಲ್ಪ ಕೆಂಪು ಬರ್ತದೆ. ಇದು ಬೆಲ್ಲನ ಚಾಕುಲಿ ಕೆರೆದ್ಬಿಟ್ಟು ಇಟ್ಕೊಂಡಿರೋದು, ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಲೇಬೇಕು, ಮಿಕ್ಸಿಗೆ ಹಾಕೋದು ಬೇಡ. ನೋಡಿ, ಈಗ ಒಂದು ಬೌಲ್ ಇಟ್ಕೊಳ್ಳಿ. ಬೌಲ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಅವಲಕ್ಕಿ ಹಾಕಿ, ಮತ್ತು ಅವಲಕ್ಕಿ ಹಾಕಿ, ಬೆಲ್ಲ ಹಾಕಿ, ಆಮೇಲೆ ತೆಂಗಿನ ತುರಿ ಹಾಕಿ, ಜೊತೆಗೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಆಯಿತಾ? ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು, ಬಟ್ ನೀವು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಆವಾಗಲೇ ಅದು ತುಂಬ ಟೇಸ್ಟ್ ಆಗೋದು. ಆ ತೆಂಗಿನಕಾಯಿ ಬೆಲ್ಲ ಎಲ್ಲ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಆಮೇಲೆ ಆವಾಗಲೇ ತಿನ್ನಿ. ಹಲ್ಲು ಚೆನ್ನಾಗಿರೋರು ಆಗಲೇ ತಿನ್ನಿ, ಚೆನ್ನಾಗಿರುತ್ತೆ ಅದು ತಿನ್ನೋಕ್ಕೆ. ಇಲ್ಲ ನಮಗೆ ಸ್ವಲ್ಪ ಅಗಿಲಿಕ್ಕೆ ಕಷ್ಟ ಆಗ್ತದೆ ಅಂತಂದರೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು 5-10 ನಿಮಿಷ ಬಿಟ್ಟು ತಿನ್ನಿ, ಸಾಫ್ಟಾಗಿ ಬರುತ್ತೆ. ಆಗ ಚೆನ್ನಾಗಿ ಟೇಸ್ಟಿಯಾಗಿ ಅನಿಸುತ್ತೆ. ದಿಸ್ ಈಸ್ ಗುಡ್ ಫಾರ್ ಹೆಲ್ತ್, ತುಂಬ ಒಳ್ಳೆಯದು ಅವಲಕ್ಕಿ. ನೀವು ಟ್ರೈ ಮಾಡಬೇಕು, ಬೇಗ ಆಗುತ್ತೆ. ಹೊಟ್ಟೆ ಹಸ್ದಾಗ ಏನಾರು ತಿನ್ನಬೇಕು ಅನಿಸ್ದಾಗ 5 ಮಿನಿಟ್ಸಲ್ಲಿ ಆಗುವಂಥ ತಿಂಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.